ಓಕೆ. ಮಾತಾಡ್ತಾ ಸುದೀಪ್ ಸರ್ ಬಗ್ಗೆನೂ ಮಾತಾಡ್ತಾ ಇದ್ವಿ. ನೀವೆಲ್ಲೋ ಒಂದ್ ಕಡೆ ಲಕ್ಕಿ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕಂತಂದ್ರೆ ಸುದೀಪ್ ಸರ್ ಸೀಸನ್ 11 ಗೆನೆ ನನ್ನ ನಿರೂಪಣೆಯನ್ನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೀಸನ್ 12 ಇಂದ ನಾನು ಬಿಗ್ ಬಾಸ್ ನಿರೂಪಣೆಯನ್ನ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಯಾಕಂದ್ರೆ ಒಂದಷ್ಟು ಜನಕ್ಕೆ ಮಾರ್ಗದರ್ಶನವನ್ನ ನೀಡ್ತಿದ್ರು ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮ್ ಅಲ್ಲಿ. ಸೊ ಅದು ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ನಾವಾಗಿರ್ಬೋದು ಪ್ರತಿ ಒಂದು ವಾರದಲ್ಲೂ ಸಹ ಸುದೀಪ್ ಫ್ಯಾನ್ಸ್ಗೆ ಸುದೀಪ್ ದರ್ಶನ ಕೊಡ್ತಿದ್ರು ಕಿರುತೆರೆ ಮೂಲಕ, ಬಿಗ್ ಬಾಸ್ ಮೂಲಕ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಸುದೀಪ್ ಸರ್ ಅದ್ ಅಂದ್ರೆ ಫಸ್ಟ್ ಉಗ್ರಂ ಸಿನಿಮಾ ಶಿವಮುರಳಿ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ. KGF ಸಿನಿಮಾ ಯಶ್ ಅವ್ರು ಬಿಟ್ರೆ ಇನ್ ಯಾರನ್ನು ಇದ್ ಮಾಡ್ಕೋ. ಕಾಂತಾರ ಸಿನಿಮಾ ಇವ್ರನ್ನ ಬಿಟ್ರೆ ರಿಷಬ್ ಶೆಟ್ಟಿ ಬಿಟ್ರೆ ಇನ್ ಯಾರು ಇಲ್ಲ. ವೀಕೆಂಡ್ ವಿತ್ ರಮೇಶ್ ಸರ್ ಮಾಡಿದ್ರೇನೆ ಚಂದ. ಗಣೇಶ್ ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಆ ಸೂಪರ್ ಮಿನಿಟ್ ಮಾಡಿದ್ರೇನೆ ಚಂದ. ಹೌದು. ಇದು ಬಿಗ್ ಬಾಸ್ ಹೋಸ್ಟ್ ಮಾಡ್ತಿದ್ದು ಸುದೀಪ್ ಸರ್ ಮಾಡಿದ್ರೇನೆ ಚಂದ. ಅದ್ರಲ್ಲಿ ನಾನು ಈ ಇಯರ್ ಅವ್ರು ಟ್ವೀಟ್ ಮಾಡಿದಾಗ ನಾನು ಈ ಇಯರೇ ಹೋಗಿ ನಾನು ಬಿಗ್ ಬಾಸ್ ಸೀಸನ್ 11 ಮುಗಿಸ್ಕೊಂಡ್ ಬಂದಿರೋದು ನನಗೆ ಖುಷಿ ಇದೆ. ಇನ್ನು ಮುಂದೆ ಯಾರೇ ಬಂದ್ರು ಸಕ್ಸಸ್ ಆಗ್ಲಿ, ಅವ್ರು ಬಿಟ್ಟು ಯಾರೇ ಬಂದ್ರು ಶೋ ಸಕ್ಸಸ್ ಆಗ್ಲಿ, ಹೋಸ್ಟ್ ಮಾಡೋರು ಜನಗಳೆಲ್ಲ ಒಪ್ಕೊಳ್ಳಿ, ಸಕ್ಸಸ್ ಆಗ್ಲಿ. ಯಾಕಂದ್ರೆ ಅದರಿಂದ ಒಂದಷ್ಟು ಮತ್ತೆ ಎಗೇನ್ ನಾನು ಅಲ್ಲೇ ಬರ್ತೀನಿ. ಒಂದಷ್ಟು ಜನ ಟೆಕ್ನಿಷಿಯನ್ಸ್, ಒಂದಷ್ಟು ಜನಕ್ಕೆ ಜೀವನ ಆಗುತ್ತೆ, ಒಂದಷ್ಟು ಜನ ಜೀವನ ಕಟ್ಕೋತಾರೆ ಅಂದಾಗ ಅದಕ್ಕೆ ತೊಂದರೆ ಆಗೋದು ಬೇಡ. ಬಟ್ ಅವ್ರಿಗೆ ಏನಿರುತ್ತೋ ಸುದೀಪ್ ಅಣ್ಣಂದು ಅದು ಒಂದಷ್ಟು ಇರುತ್ತೆ ಅವ್ರಿಗೆ. ಅಂದ್ರೆ ನಿಂತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ, ಟ್ರಾವೆಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಸಿನಿಮಾ ಮಾಡಬೇಕಾಗುತ್ತೆ, ಇದಕ್ಕೆ 3 ದಿನ, ಇಲ್ಲಿ ಒಂದು 4 ತಿಂಗಳ ಕಳೆಯೋದು. ಅವ್ರದ್ದು ಒಂದಷ್ಟು ಲೆಕ್ಕಾಚಾರಗಳು, ಒಂದಷ್ಟು ಪ್ರೀತಿ, ಆಮೇಲೆ ಅದನ್ನ 10 ಸೀಸನ್ ಮಾಡ್ಕೊಂಡ್ ಬಂದಿದ್ವಿ. ಅವ್ರದ್ದೇನೋ ಒಂದಷ್ಟು ಇರುತ್ತಲ್ಲ. ಇಲ್ಲ ಚಾನಲ್ ಅವ್ರದ್ದು ಏನೋ ಇರುತ್ತೆ. ಅವರು ಹೇಳಿದ್ದಾರೆ ಪ್ರಕಾಶ್ ಸರ್, ಇಲ್ಲ ಅವ್ರ ಹತ್ರ ಮಾತಾಡ್ತೀವಿ, ಅವ್ರು ಬಿಟ್ಟು ಇನ್ಯಾರು ಮಾಡಕ್ ಸಾಧ್ಯ ಅಂತ ಹೇಳಿದ್ದಾರೆ. ಬಟ್ ಸುದೀಪ್ ಸರ್ ಮಾಡಿದ್ರೆ ಇನ್ನೂ ಖುಷಿ. ಸುದೀಪ್ ಸರೇ ಮಾಡ್ಬೇಕು. ಓಕೆ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಅಪ್ಪು ಅವರು ಕನ್ನಡ ಕೋಟ್ಯಾಧಿಪತಿಗೆ ಒಂದು ಬ್ರ್ಯಾಂಡ್ ಆಗಿದ್ರು. ಸೊ ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಈ ತರ ಬಿಗ್ ಬಾಸ್ ಬಿಡ್ತಿದ್ದಾರೆ ಅಂತ ಒಂದು ವಲಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಸೊ ಅಷ್ಟೇ. ನಂಗೇನ್ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಅದನ್ನ ನಾನು ನೋಡಿಲ್ಲ. ಬಟ್ ಕೋಟ್ಯಾಧಿಪತಿನೂ ಮಾಡ್ಲಿ, ಬಿಗ್ ಬಾಸು ಮಾಡ್ಲಿ, ನನ್ಗೆ ಅದು ಖುಷಿನೇ ಅಲ್ವಾ. ಅವ್ರಿಗೆ ಎಲ್ಲಿ ಹೋದ್ರು ಚಂದ. ನಮ್ಮವ್ರು ಯಾರ್ಯಾರು ಏನೇನ್ ಎಲ್ಲೆಲ್ಲಿ ಮಾಡ್ತಿದಾರೋ ಅದು ಎಲ್ಲರೂ ಚಂದ. ಇವಾಗ ಸೃಜನ್ ಲೋಕೇಶ್ ಅವ್ರು ಮಜಾ ಟಾಕೀಸ್ ಅದು ಚಂದ. ಈಗ ಯೋಗರಾಜ್ ಭಟ್ರು ಸರ್ ಬಂದಿದ್ರು, ಇಂದ್ರಜಿತ್ ಅವರು. ಹೌದು. ಇದಕ್ಕೆ ಗಣೇಶ್ ಸರ್ ಅದು ಸೂಪರ್ ಮಿನಿಟ್ ಆತರ ಗೇಮ್ಸ್ ಅದು ಚಂದ. ರಮೇಶ್ ಸರ್ ಅದ್ ಮಾಡಿದ್ರೆ ಚಂದ. ವೀಕೆಂಡ್ ವಿತ್ ಓಕೆ. ಈಗ ಬಿಗ್ ಬಾಸ್ ಅಂತೂ ಮುಗೀತು. ಬಿಗ್ ಬಾಸ್ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ನಲ್ಲಿ ಮಾಡ್ತಿದ್ದಾರೆ. ಸೊ ನೀವು ಸಿನಿಮಾಗಳಲ್ಲಿ ವಿಲನ್ ಆಗಿ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಏನೋ ಕರೆದ್ರ ಅವೇನು ಅಂತ ಆಫರ್ ಬಂದಿತ್ತಾ? ಇನ್ನು ಇಲ್ಲ, ನನಗೆ ಏನು ಕೇಳಿಲ್ಲ ಅವರು. ನಾನೇನು ಮಾತಾಡೇ ಇಲ್ಲ. ಬಿಕಾಸ್ ಯಾಕಂದ್ರೆ ನಿಮ್ಮನ್ನ ಬೆಳ್ಳಿ ಶೋಗ್ ಬರ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಾನು ದಿಸ್ ಇಸ್ ಲಾಸ್ಟ್ ರಿಯಾಲಿಟಿ ಶೋ ಅನ್ನೋ ಲೆವೆಲ್ಗೆ. ಆಮೇಲೆ ಅವ್ರ ಜೊತೆ ಮಾತಾಡ್ಬೇಕಾದ್ರೂ ಅವ್ರು ದಯವಿಟ್ಟು ಇದು ಮಾಡಿ, ಇದಾದ್ಮೇಲೆ ಯಾವ್ದಕ್ಕೂ ಕರೆಯಲ್ಲ ನಾವು ಅನ್ನೋ ರೀತಿಯ ಮಾತುಕತೆ ಆಯ್ತು. ನನಗೆ ತುಂಬಾ ಫೋಕಸ್ ಇರೋದು ಸಿನಿಮಾ. ಅದರಲ್ಲಿ ಇದು ಸಿಕ್ಕಿದ್ ನನ್ನ ಅದೃಷ್ಟ ನನ್ನ ಜೀವನದಲ್ಲಿ. ಯಾಕಂದ್ರೆ ರಂಗಭೂಮಿನಲ್ಲೂ ಕೆಲಸ ಮಾಡಿದ್ದೀನಿ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್, ಇನ್ನೊಂದು ಮತ್ತು ಎಲ್ಲಾ ಇದರಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲಾನು ಮಾಡಿದ್ದೀನಿ. ಬಟ್ ರಿಯಾಲಿಟಿ ಶೋ ಅನುಭವನೂ ಆಗಿದೆ. ಅದ್ ಬಿಟ್ಟು ಮತ್ತೆ ರಿಯಾಲಿಟಿ ಶೋಗೆ ಅಲ್ಲ, ನೀವು ಡಿಸೈಡ್ ಮಾಡೋದಕ್ಕೆ ಕಾರಣ ಏನು? ಇದೇ ನನ್ನ ಬಿಗ್ ಬಾಸ್ ಲಾಸ್ಟ್ ರಿಯಾಲಿಟಿ ಶೋ ಅಂತ. ರಿಯಾಲಿಟಿ ಶೋ ಅಂತಲ್ಲ, ನನಗೆ ಸಿನಿಮಾ ಮೇಲೆ ತುಂಬಾ ಫೋಕಸ್ ಅಂತ. ರಿಯಾಲಿಟಿ ಶೋಸ್ ಮಾಡೋದೇ ಇಲ್ಲ, ಹೋಗೋದೇ ಇಲ್ಲ ಅಂತಲ್ಲ. ಅದ್ ನೋಡೋಣ, ಅದು 1 or 2 days ಲೈಕ್ ಆ ತರದ್ದು. ಈ 3 months 4 months ಇದು ಕಮಿಟ್ಮೆಂಟ್ ಆಗಲ್ಲ ಅಂತ. ಯಾಕಂದ್ರೆ ಸಿನಿಮಾ ನನ್ ಮೇಜರ್ ಸಿನಿಮಾ ಫೋಕಸ್ ಮಾಡಕ್ಕೆ ಅಂತಾನೆ ಬಂದಿದ್ದು. ಹಾಗಾಗಿ ಅಷ್ಟೇ. ಅದ್ ಬಿಟ್ರೆ ಇನ್ನೇನ್ ಬೇರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.